ಆಮೇಲೆ ಇಲ್ಲಿ ವಾಷಿಂಗ್ ಲಿಕ್ವಿಡ್ ಪೌಡರ್ ಇಲ್ಲಿ ಹಾಕಿ ಕಂಫರ್ಟ್ ಬೇಕಾದ್ರೆ ಇಲ್ಲ ಕ್ಲೋಸ್ ಮಾಡಿ ಆಮೇಲೆ ಪವರ್ ಆನ್ ಮಾಡಿ ಇದು ಒತ್ತಿಟ್ಕೋಬೇಕು. ಒತ್ತಿಟ್ಕೊಂಡ್ರೆ ಆನ್ ಆಯ್ತು ನೋಡಿ. ಇದೊಂದೇ ಸ್ಮಾರ್ಟ್ ಸಜೆಸ್ಟ್ ಸೆಲೆಕ್ಟ್ ಆಯ್ತು. 46 ಮಿನಿಟ್ಸ್ ಟೈಮಿಂಗ್ ತೊಗೊಳುತ್ತೆ. ಇದು ಸ್ಟಾರ್ಟ್ ಬಟನ್ ಇವಾಗ ಪ್ರೆಸ್ ಮಾಡಿಬಿಟ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಟೈಮಿಂಗ್ ಇದು ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು. ನೀವು ಹಾಕೋ ಬಟ್ಟೆ ಸ್ಮಾರ್ಟ್ ಸಜೆಸ್ಟ್ ಅದೇ ಅನಲೈಸ್ ಮಾಡ್ಕೊಳ್ಳೋದು. ಲೆವೆಲ್ ವಾಟರ್ ಲೆವೆಲ್ ಎಲ್ಲಾನು ಅದೇ ಅಡ್ಜಸ್ಟ್ ಮಾಡ್ಕೊಂಡು ಆನ್ ಆಗುತ್ತೆ. ನಿಮಗೆ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ಸ್ ಅಂದ್ರೆ ಇವೆಲ್ಲ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ಸ್. ಇವಾಗ ನೋಡಿ ಕ್ವಿಕ್ ವಾಶ್ 35 ಮಿನಿಟ್ಸ್ ಟೈಮಿಂಗ್ ತೊಗೊಳುತ್ತೆ. ಫಿಕ್ಸ್ ಇದರಲ್ಲಿ ಒಂದು ಬಟ್ಟೆ ಹಾಕಿದ್ರು ಅಷ್ಟೇ ಟೈಮ್ ತೊಗೊಳುತ್ತೆ, 10 ಬಟ್ಟೆ ಹಾಕಿದ್ರು ಅಷ್ಟೇ ಟೈಮ್ ತೊಗೊಳುತ್ತೆ. ಬಟ್ ಇದರಲ್ಲಿ ಬಂದ್ಬಿಟ್ಟು ಕ್ವಿಕ್ ವಾಶ್ ಅಂದ್ರೆ 35 ಮಿನಿಟ್ಸ್ ಅಲ್ಲಿ ಬೇಗ ಆಗ್ಬೇಕಂದ್ರೆ ಸ್ವಲ್ಪ ಬಟ್ಟೆ ಹಾಕೊಂತಾರೆ. ಡೈಲಿ ವೇರ್ನು ಹಾಕೋಬಹುದು. ಬೇಡ ಇದರಲ್ಲಾದ್ರೂ ಡೈಲಿ ವೇರ್ ಹಾಕೋಬಹುದು. ನೆಕ್ಸ್ಟ್ ಮಿಕ್ಸ್ಡ್ 1 hour 2 minutes ಟೈಮಿಂಗ್ ತೊಗೊಳುತ್ತೆ. ಇದು 46 ಮಿನಿಟ್ಸ್, ಇದು 35 ಮಿನಿಟ್ಸ್, ಇದು 1 hour ತಗೊಳುತ್ತೆ. ಅಂದ್ರೆ ಸ್ವಲ್ಪ ಜಾಸ್ತಿ ಕೊಳೆ ಇದ್ರೆ ಗಲೀಜ್ ಜಾಸ್ತಿ ಇದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಆಗ್ಬೇಕಂದ್ರೆ ಮಿಕ್ಸ್ಡ್ ಡೈಲಿ ಇದ್ರಲ್ಲಿ ಹಾಕೋಬಹುದು. ಮಿಕ್ಸ್ಡ್ ಇಟ್ಕೊಳ್ರಿ, ಸ್ಟಾರ್ಟ್ ಮಾಡಿದ್ರೆ ಆಯ್ತು. ಈ ಪ್ರೋಗ್ರಾಮ್ ಚೇಂಜ್ ಮಾಡ್ಬೇಕಂದ್ರೆ ಈ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ದಂಗೆಲ್ಲ ಚೇಂಜ್ ಆಗುತ್ತೆ. ಸ್ಯಾರೀಸ್ ಓನ್ಲಿ ಸ್ಯಾರೀಸ್, ಡೆಲಿಕೇಟ್ ಕಾಸ್ಟ್ಲಿ ಡ್ರೆಸ್ಸಸ್ ಏನಾದ್ರು ಇದ್ರೆ ಇದ್ರಲ್ಲಿ ಹಾಕೋಬಹುದು. ಇದು ಬಂದ್ಬಿಟ್ಟು ಬೆಡ್ಶೀಟ್, ಡಬಲ್ ಬೆಡ್ಶೀಟ್ ಇದ್ರೆ 2, ಸಿಂಗಲ್ ಇದ್ರೆ 3, 4 ಹಾಕೋಬಹುದು. ಇದು ಬಂದ್ಬಿಟ್ಟು ವೈಟ್, ಓನ್ಲಿ ವೈಟ್ ಶರ್ಟ್ಸ್. ಈ ಮಿಕ್ಸ್ಡ್ ಅಲ್ಲಿ ಯಾವ್ದಾದ್ರು ಕಲರ್ ಅಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಶೇಡ್ ಕಲರ್ ಆಗುತ್ತಂತ ವೈಟ್ ಶರ್ಟ್ ಸಪರೇಟ್ ಆಗಿ ಹಾಕೊಂತಾರೆ. ಇದು ಕಾಟನ್ ಬಟ್ಟೆಗಳು ಏನಾದ್ರು ಇದ್ರೆ ಇದರಲ್ಲಿ ಹಾಕೊಂತಾರೆ. ಇಲ್ಲ ಎಲ್ಲ ಮಿಕ್ಸ್ಡ್ ಅಲ್ಲಿ ಹಾಕೊಂಡ್ರು ಒಳ್ಳೇದೇ. ಇದು ಬಂದ್ಬಿಟ್ಟು ಟಪ್ ಕ್ಲೀನ್ ಅಂತ. ಅದು ಟಪ್ ಕ್ಲೀನ್, ಅದು ಕ್ಲೀನಿಂಗ್ ಪೌಡರ್ ತೋರಿಸ್ತೀನಿ. ಅದು ಎವ್ರಿ 3 months ಒಂದ್ಸಾರಿ ಡ್ರಮ್ ಅಲ್ಲಿ ಅದು ಪಾಕೆಟ್ ಪೌಡರ್ 100 ಗ್ರಾಮ್ ಪೌಡರ್ ಡ್ರಮ್ ಅಲ್ಲಿ ಹಾಕ್ಬಿಡೋದ್ರಿಂದ ಸುಮ್ನೆ ಹಾಕಿ ಈ ಟಪ್ ಕ್ಲೀನ್ ಇಟ್ಟು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಡಸ್ಟ್ ಗಲೀಜ್ ಏನಾದ್ರು ಇದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಮಷಿನ್ ಕ್ಲೀನಿಂಗ್ ಪರ್ಪಸ್. ಓಕೆನಾ? ಇದು ಕಂಪಲ್ಸರಿ ಮಾಡಿದ್ರೆ ಒಳಗಡೆ ಇರ್ತದಲ್ಲ ಫಿಲ್ಟರ್, ಒಂದು ಫಿಲ್ಟರ್ ಅಂತ ಒಂದು ಇರ್ತದೆ. ಎವ್ರಿ 3 months ಒಂದ್ಸ ಅದು ಕ್ಲೀನಿಂಗ್ ಪೌಡರ್ ಹಾಕಿದ್ರೆ ಮಾತ್ರ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗ್ತವೆ. ಇಲ್ಲಾಂದ್ರೆ ಒಳಗಡೆ ಡಸ್ಟ್ ಗಲೀಜ್ ಎಲ್ಲ ಕೂತು ಇದಾಗ್ಬಿಡುತ್ತೆ. ಓಕೆ, ನೀವು ಯಾವುದೇ ಪ್ರೋಗ್ರಾಮ್ ಸೆಟ್ ಮಾಡ್ಕೊಂಡು ಇವಾಗ ಮಿಕ್ಸರ್ ಡೈಲಿ ವೇರ್ ಅನ್ಕೊಡ್ರಿ, ವಾಟರ್ ಲೆವೆಲ್ ಕೂಡ ಅದೇ ಸೆಲೆಕ್ಟ್ ಆಗ್ಬಿಡುತ್ತೆ. ನೀವೇನ್ ಸೆಟ್ ಮಾಡೋದು ಏನಿರಲ್ಲ. ನೀವು ಯಾವ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ತಾರೋ ಅದ್ರ ಪ್ರಕಾರ ಅದೇ ಚೇಂಜಸ್ ಆಗ್ತಾ ಇರುತ್ತೆ. ಓಕೆನಾ? ಆ ಥರ ಸ್ಮಾರ್ಟ್ ಸಜೆಸ್ಟ್, ಕ್ವಿಕ್ ವಾಶ್, ಮಿಕ್ಸಿಡ್ಗೆ ಇಟ್ಕೊಂಬಿಡಿ. ನಂಬರ್ 3 ಆಗುತ್ತೆ ನೋಡಿ. 1 hour ಟೈಮಿಂಗ್ ತೊಗೊಳುತ್ತೆ. ಇದು ಸ್ಟಾರ್ಟ್ ಬಟನ್. ಮಿಕ್ಸಿಡ್ಗೆ ಇಟ್ಕೊಳ್ಳೋದು, ಸ್ಟಾರ್ಟ್ ಮಾಡಿದ್ರೆ ಅದೇ ಎಷ್ಟು ಸಾರಿ ತಗೊಂತದೆ ನೀರು? ಇದು 3 ಸಾರಿ 3-4 ಸಾರಿ ತಗೊಳ್ಳುತ್ತೆ. 3-4 ಸಾರಿ ತಗೊಂತಾನೆ ಇರ್ತದೆ. ಓಕೆ ಮೇಡಮ್. ದೊಡ್ಡಸಿದ್ರೆ ನನಗೆ ಫೋನ್ ಮಾಡಿ. ಓಕೆನಾ? ಇದರದ್ದು ಬಿಲ್ ಕಾಪಿ ಅಂತ ಕೊಟ್ಟರು ನಾನು. ಇದು ಸೋಕ್ ಆಪ್ಷನ್ ಯಾವುದು ಮೇಡಮ್? ಸೋಕಿಂಗ್ ಆಪ್ಷನ್. ಸೋಪ್ ಬೇಕು ಅಂತ ಮಾಡ್ಕೋಬಹುದು. ನೀವು ಯಾವುದೋ ಒಂದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿರ್ತಾರೆ ಮೇಡಮ್, ಮಿಕ್ಸಿಡ್ ಇಟ್ಟಿದ್ದೀರ ಅನ್ಕೊಳ್ಳಿ. ಈ ಸೋಕಿಗೆ ಒಂದ್ಸರಿ ಪ್ರೆಸ್ ಮಾಡಿದ್ರೆ 15 minutes ಎಕ್ಸ್ಟ್ರಾ ಆಯ್ತು ಮೇಡಮ್. ಅದೇ ತರ 30 minutes ಬೇಕಾದ್ರೆ 30 minutes. ಎಷ್ಟೊತ್ತು ಬೇಕು ಅಷ್ಟೊತ್ತು ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ರಿ.